ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಹೊನ್ನೂರು ಗ್ರಾಮದಲ್ಲಿ ಕೆ. ಶಿವರಾಮ್ ರವರ ಹುಟ್ಟುಹಬ್ಬ ಆಚರಣೆ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ದಿವಂಗತ ನಿವೃತ್ತ ಐಎಎಸ್ ಅಧಿಕಾರಿ ಕೆ. ಶಿವರಾಮ್ ಅಭಿಮಾನಿಗಳ ಬಳಗದ ವತಿಯಿಂದ ಹೊನ್ನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆ. ಶಿವರಾಮ್ ಅವರ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡಿ ಸರಳವಾಗಿ ಆಚರಿಸಿದರು. ಮಕ್ಕಳಿಗೆ ಸಿಹಿ ಹಂಚಿ ಶಾಲೆಗೆ ಬೀರು ಕೊಡಿಸುವುದರ ಮೂಲಕ ಸರಳವಾಗಿ ಆಚರಣೆಯನ್ನ ಮಾಡಿದರು. ಕೆ. ಶಿವರಾಮ್ ಅಭಿಯಾನದ ಅಭಿಮಾನಿ ಆಟೋ ವೆಂಕಟೇಶ್ ರವರು ಮಾತನಾಡಿ, ಕೆ. ಶಿವರಾಮ್ ರವರು ಐಎಎಸ್ ಅಧಿಕಾರಿಯಾಗಿ ಕನ್ನಡ ಚಿತ್ರರಂಗದ ಜನಪ್ರಿಯ ನಟ, ರಾಜಕಾರಣಿಯಾಗಿ ಕರ್ನಾಟಕದಲ್ಲಿ ಛಲವಾದಿ ಮಹಾಸಭಾ ಕಟ್ಟಿ ಅದರ ಅಧ್ಯಕ್ಷರಾಗಿದ್ದರು. ಕೆ. ಶಿವರಾಮ್ ರವರು ದಲಿತ ಪರ ಹೋರಾಟಕ್ಕೆ ಮುಂದಾಗಿದ್ದವರು. ಆದರೆ ಇಂದು ಶಿವರಾಮ್ ಸಾಹೇಬರು ನಮ್ಮ ಜೊತೆಯಲ್ಲಿಲ್ಲ, ಅವರ ನೆನಪು ಅಜರಾಮರವಾಗಿದೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಆಟೋ ವೆಂಕಟೇಶ್, ಹೊನ್ನೂರು ರಾಜಪ್ಪ, ಹೊನ್ನೂರು ಮೂರ್ತಿ, ಮೆಲ್ಲಹಳ್ಳಿ ಪರಮೇಶ್, HB ಹೊನ್ನೂರು, ಪ್ರೇಮ್ ಕುಮಾರ್, ಮಂಜುಮೂರ್ತಿ, ಸುರೇಶ್, ಮುಖ್ಯ ಶಿಕ್ಷಕರು ಶಿವಮಾದಯ್ಯ, ಸಹ ಶಿಕ್ಷಕಿ ನಾಗರತ್ನಮ್ಮ, ವಸಂತಕುಮಾರಿ ಹಾಗೂ ಸಹ ಶಿಕ್ಷಕರು, ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಎಸ್. ಪುಟ್ಟಸ್ವಾಮಿ, ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಕನ್ನಡದಲ್ಲಿ ಯಶಸ್ಸು ಮಾಡಿದಂಥ ನಮ್ಮ ಕೆ. ಶಿವರಾಮ್ ಸರ್ ಅವರ ಹುಟ್ಟುಹಬ್ಬದ ಒಂದು ಪ್ರಯುಕ್ತ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿನಿತ್ಯ, ಪ್ರತಿ ಕ್ಷಣ, ಅವ್ರು ಹುಟ್ಟಿರೋವರೆಗೂ ಇಲ್ಲಿವರೆಗೆ ಇಡೀ ನಾಡು ಕಂಡಂಥ ಏಕೈಕ ವ್ಯಕ್ತಿ ಅಂದರೆ ಕೆ. ಶಿವರಾಮ್ ಸರು. ಒಬ್ಬ ಬಡವ್ರ ಮಗನಾಗ ಹುಟ್ಟಿ ಕಾಲಲ್ಲಿ ಚಪ್ಪಲಿ ಇಲ್ಲದೆ ನಡೆದು ಓದಿ ಒಂದು 30 ಕಿಲೋಮೀಟ್ರ್ ಅಷ್ಟುದ್ದ ಓದಿ ಒಂದು ಒಳ್ಳೆ IAS ಅಧಿಕಾರಿಯಾಗಿ ಇಡೀ ಸಮಾಜ ಕಂಡಂಥ ಒಂದು ಕೆಲಸಗಾರರಾಗಿ ಅವರು ಇಡೀ ನಾಡು ಕಂಡಂಥ ಏಕೈಕ ವ್ಯಕ್ತಿಯಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಕೀರ್ತಿ ಆರಿಸಿದ್ದಾರೆ. ಕನ್ನಡದಲ್ಲಿ IAS ಬರೆದು ಅವರು ಹೆಂಗೆ ಬಡವ್ರ ಬಗ್ಗೆ ಮಕ್ಕಳಾಗಿ ಓದಿದಾದರೂ ಅವರು ಡೈಲಿ ಅವರ ನಾಡಿ ಮಿಡಿತ ಈ ಬಡವರ ಒಂದು ಚಲನೆಯಲ್ಲಿ ಇತ್ತು. ಹಂಗಾಗಿ ಅವರು IAS ಮಾಡಿದಂಥ ಒಂದು ಸಂದರ್ಭದಲ್ಲಿ ಇಡೀ ನಾಡಿಗೆ ಕೊಟ್ಟಂಥ ಕೊಡುಗೆ, ಈ ಸಮಾಜ ಕಟ್ಟ ಕಡೆ ಒಬ್ಬ ಬಡವನಿಗೂ ಅವರು ಮಾಡಿರೋಂಥ ತ್ಯಾಗ ಸಾಕಾಗಷ್ಟಿದೆ. ಹಂಗಾಗಿ ನಮ್ಮ ಮನಸ್ಸಿಗೆ ಏನಪ್ಪ ಅಂದ್ರೆ ಅವರು ಇಡೀ ನಾಡು ಕಂಡು ಒಳ್ಳೆಯ ಕೆಲಸಗಾರರಾಗಿದ್ದರಿಂದ ನಾವು ಒಬ್ಬರು ಆಟೋ ಡ್ರೈವರ್ ಆಗಿ ಅವ್ರನ್ನ ಜೀವನ ಪೂರ್ತಿ ನಾವೆಲ್ಲ ನೆನೆಸ್ಕೊತಾ ಇದ್ದೀವಿ. ನೆನೆಸ್ಕೊಂಡು ಅವರು ಪ್ರತಿ ಕ್ಷಣನೂ ಅವ್ರ ನೆನಪು ನಮಗೆ ಕಾಡ್ತಾನೆ ಅದ. ಹಂಗಾಗಿ ಅವರು ಸಾಮಾಜಿಕವಾಗಿ ಕೆಲಸ ಮಾಡಿರೋದ್ರಿಂದ, ಒಳ್ಳೆ ಕೆಲಸ ಮಾಡಿರೋ ವ್ಯಕ್ತಿ ಆಗಿರೋದ್ರಿಂದ ಅವರು ಪ್ರತಿನಿತ್ಯ ನೆನೆಸ್ಕೊಳ್ಬೇಕಾದಂಥ ಕರ್ತವ್ಯ ನಮ್ಮದು. ಹಾಗಾಗಿ ನಾವೆಲ್ಲೋ ಅವ್ರನ್ನ ನೆನೆಸ್ಕೊಂಡು ಕಾಡಾಂತರ ಹೋಗಿ ಚೆಂದಾಗಿ ಎಂಜಾಯ್ ಮಾಡಿದೆ, ಕುಡಿದು ತಿಂದು ಎಂಜಾಯ್ ಮಾಡೋ ಅಂಥ ಒಂದು ಇದಕ್ಕೆ ಮಾಮೂಲಿ ಅವ್ರ ಆಸೆ ಇದ್ದದ್ದು ಏನಪ್ಪ ಅಂದ್ರೆ ಎಜುಕೇಷನ್ ಅನ್ನೋದು ಒಂದು ಕನಸು ಅವ್ರದ್ದು. ಆ ಕನಸಿಗೆ ನಾವು ಒಂದು ಸ್ವಲ್ಪ ಅವ್ರಿಲ್ಲ ಅಂತಲಲ್ಲ, ಅವ್ರ ಜೀವನ ಪೂರ್ತಿ ನಮ್ಮ ಜೊತೆಲಿದ್ದಾರೆ. ಹಂಗಾಗಿ ಪ್ರತಿ ವರ್ಷವೂ ನಾವು ಅವ್ರ ನೆನಪಾರ್ಥವಾಗಿ ಏನಾದ್ರು ಒಂದು ಸಾಮಾಜಿಕವಾಗಿ ಮಾಡಬೇಕು ಅನ್ನೋ ಒಂದು ಆಸೆ. ಹಂಗಾಗಿ ನಾವು ಒಂದು ಪೆನ್ನು ಪುಸ್ತಕ ಕೊಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೆ. ಸಾಕಾಗಷ್ಟೊತ್ತಿಗೆ ಕೊಟ್ಟಿದ್ದೋ. ನಾನು ಸರ್ನ ಕೇಳಿದಾಗ ಸರ್ ಅಂದರು, ಸರ್ ನೀವು 100 ರೂಪಾಯಿನ ವಸ್ತು ಕೊಟ್ಟರು ನಾವು ಸ್ವೀಕರಿಸ್ತೀವಿ ಸರ್ ಅಂತಂದರು. ಹಂಗಾಗಿ ಇನ್ನೇನಾದ್ರು ಸಮಸ್ಯೆ ಇದೆ ಸರ್ ಹಿಂಗೆ ಅಂತಂದರು. ಹಂಗಾಗಿ ಅವ್ರು ನೆನಪಾರ್ಥವಾಗಿ ಒಂದು ಬೀರನ್ನ ಕೊಡುಗೆಯಾಗಿ ಕೊಡಬೇಕು ಅನ್ನೋ ಒಂದು ಆಸೆ, ಅದು ಶಾಶ್ವತ ಉಳಿತದೆ ಅಂತಂತ. ಹಂಗಾಗಿ ಇನ್ನು ಮುಂದಿನ ದಿನ ಅವ್ರ ಹೆಸರನ್ನ ಶಾಶ್ವತವಾಗಿ ಇಡೀ ನಾಡಲ್ಲೇ ಕೊಂಡಾಡಬೇಕು ಅನ್ನೋ ಒಂದು ಆಸೆ. ಯಾಕೆಂದ್ರೆ ಅವರಂಥ ವ್ಯಕ್ತಿ ಇನ್ನು ಹುಟ್ಟಲ್ಲ, ಮುಂದೆ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವರು ಆಯುಕ್ತರಾಗಿದ್ದರು. ಅವರ 71ನೇ ಹುಟ್ಟುಹಬ್ಬ ಆಗಿದ್ದಂಥವರು. ಹೌದು, ಮೈಸೂರು ಮತ್ತು ಚಾಮರಾಜನಗರ ಎಲ್ಲ ಒಟ್ಟಿಗೆ ಇತ್ತು. ಆಗ ನಂಜನಗೂಡಿನಲ್ಲಿ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು. ಮತ್ತು ಹಾಗೆ ಒಳ್ಳೊಳ್ಳೆಯ ಇಲಾಖೆಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಕೊನೆಗೆ ನಿವೃತ್ತಿಯನ್ನು ಹೊಂದಿ ಆಗಲೂ ಸಹ ಸಮಾಜ ಸೇವೆಯಲ್ಲಿ ತೊಡಗಿದಂತಹ ವ್ಯಕ್ತಿ. ಈ ಸಂದರ್ಭದಲ್ಲಿ ನಾನು ಅವ್ರ ಬಗ್ಗೆ ಹೇಳ್ತಾ, ಜೊತೆಗೆ ಅವರು ನಮ್ಮ ಕೊಳ್ಳೇಗಾಲ ತಾಲೂಕು ತೆಳ್ನೂರು ಗ್ರಾಮದವರು ಅಂತ ನಾವು ಕೇಳ್ಪಟ್ಟಿದ್ವಿ. ಅವ್ರ ತಂದೆ ಒಬ್ಬರು ಹಾರ್ಮೋನಿ ಮಾಸ್ಟರ್ ಆಗಿದ್ರು, ಡ್ರಾಮಾ ಮಾಸ್ಟರ್ ಆಗಿದ್ರು. ಅವರು ಡ್ರಾಮಾವನ್ನು ಕಲಿಸ್ಕೊಂಡು ಹೋದಾಗ ರಾಮನಗರ ಜಿಲ್ಲೆ ಊರುಗಳ್ಳಿ ಅಂತಕ್ಕಂಥ ಊರಲ್ಲಿ ಹೋಗಿ ನೆಲೆಸ್ತಾರೆ. ಅಲ್ಲೇ ಅವರು ಮದುವೆ ಮಾಡ್ಕೊಂಡು ಅಲ್ಲೇ ನೆಲೆಸ್ಬಿಡ್ತಾರೆ. ಅವ್ರು ಬಂದಾಗ ಒಂದ್ಸರಿ ಹೇಳ್ತಾ ಇದ್ರು, ನಾನು ಸಹ ಕೊಳ್ಳೇಗಾಲ ತಾಲೂಕು ತೆಳ್ನೂರು ಗ್ರಾಮದವರು, ನಮ್ಮ ತಂದೆ ಈ ಥರ ಡ್ರಾಮಾ ಮಾಸ್ಟರ್ ಆಗಿ ಅಲ್ಲಿಗೆ ರಾಮನಗರ ತಾಲೂಕಿಗೆ ಹೋದರು, ನಾವು ಅಲ್ಲೇ ನೆಲೆಸಿದ್ವಿ, ಅಲ್ಲಿಂದ ನಮ್ಮ ಇದು ಪ್ರಾರಂಭ ಆಯಿತು ಅಂತಕ್ಕಂಥ ಹೇಳ್ತೀವಿ. ಮೊದಲು ಪ್ರಪ್ರಥಮವಾಗಿ ಅವರು ಒಂದು
ಟೆಲಿಕಾಂ ಇಲಾಖೆಯಲ್ಲಿ ಒಬ್ಬ ಟೈಪಿಸ್ಟ್ ಆಗಿ ಸೇರ್ತಾರೆ. ಅಲ್ಲಿ ಇಟ್ಕೊಂಡು ಅಲ್ಲಿ ಕೆಲಸ ಮಾಡಿಕೊಂಡು ಆಮೇಲೆ ಕನ್ನಡದಲ್ಲಿ IAS ಬರ್ತಾರೆ. ಇದುವರೆಗೂ ಸಹ ಯಾರೂ ಸಹ ಕನ್ನಡದಲ್ಲಿ IAS ಬರ್ತಿಲ್ಲ, ಮತ್ತು ಸಹ ಬರ್ತಿರಲಿಲ್ಲ. ಅಂತಹ ಒಂದು ಒಳ್ಳೆಯ ಜ್ಞಾನವುಳ್ಳವರಾಗಿದ್ದರು. ಈ ಸಂದರ್ಭದಲ್ಲಿ ಹೇಳ್ತಾ ಮೊದಲನೇದಾಗಿ ಪ್ರಾರ್ಥನೆ ನಮ್ಮ ಶಾಲಾ ಮಕ್ಕಳಿಗೆ. ಗಣಪತಿಯೇ ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿತೋರೋ ಗುರುವಾಗಿ, ಕೊರೆ ನೀನು ಎಂದೆಂದು ಕರುನಾಡು ಬಾಬನ್ನು. ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗೋ ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗೋ ಬೆಳಕಾಗಿ. ದಯ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಪ್ರೀತಿಯಾಗಿ ನಿಧಿಯಾಗಿ ಸುದೆ ತುಂಬೋ ಒಲವಾಗಿ, ಸಿರಿಯಾದ ಸಿಹಿ ನೀರು ಈ ಬಾಳ ಸವಿಜೇನು. ದಯ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿ, ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ.